ಇಲ್ಲಿ ಶಿವಣ್ಣ ಅವರಿಗೆ ಅವರ ತಾಯಿ ಮತ್ತೆ ಇಡೀ ಮನೆ ಸೇರಿ ಮಾಡಿದ್ದು ಅಂದರೆ ಸಂತೋಷನ 100 ಸಿನಿಮಾದ ಒಂದು ಸಂತೋಷನ ಹಂಚ್ಕೊಂಡಿದ್ದೆವು. ನೋಡ್ತಾ ನಿಜ ಕಣ್ಣೀರು ಹಾಕ್ಬಿಟ್ಟು ತುಂಬ ಖುಷಿ ಆಗುತ್ತೆ. ನನ್ನ ತಾಯಿ ನೆನಪಾಗ್ತಾರೆ. ಇವತ್ತು ಸನ್ಮಾನ ಮಾಡೋಂಥ ಒಂದು ಅವಕಾಶ ನನಗೆ ಕೊಡಬೇಕು. ನನಗೆ ಈ ಕಥೆಗೆ ಸಂಬಂಧಪಟ್ಟಂಗೆ ನನ್ನ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದ ತುಂಬ ಜನ, ರಾಜೇಶ್ ನಟರಂಗ, ನನ್ನ ಪ್ರೀತಿಯ ವಿಜಿ, ಯೋಗರಥ್ ಭಟ್ರು, ಜಯಂತ್ ಅವರು, ಸೀನಿ, ನರೇನ್, ಮತ್ತೆ ನನ್ನ ಪೊಲೀಸ್ ಮಿತ್ರರಾದ ಅವರು PC ಮಂಜು ಅಂತ, ಅವರನ್ನೆಲ್ಲರೂ ಈ ವೇದಿಕೆಯಲ್ಲಿ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನ್ನ ತುಂಬ ಇಷ್ಟ ಅಂದರೆ ನಾನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನನ್ನ ಜೊತೆಗೆ ಇರೋ ಸತ್ಯ ಹೆಗಡೆ, ನನ್ನ ಎಡಿಟರ್ ದೀಪು, ನನ್ನ ಫೈಟ್ ಮಾಸ್ಟರ್ಗಳು, ನನ್ನ ಡ್ಯಾನ್ಸ್ ಮಾಸ್ಟರು, ನನ್ನ ಪ್ರೀತಿಯ ನಿರ್ಮಾಪಕರು, ಮತ್ತೆ ಇಲ್ಲಿವರೆಗೂ ಈ ವೇದಿಕೆಯಲ್ಲಿ ನಾನು ನಿಲ್ಲೋದಕ್ಕೆ ಸಹಾಯ ಆಗಿರೋ ನನ್ನ ದುನಿಯಾ ಸಿನಿಮಾದ ನಿರ್ಮಾಪಕರು, ಮತ್ತೆ ಆ ಸಿನಿಮಾಗೆ ಕೆಲಸ ಮಾಡಿದ್ದ ಎಲ್ಲರೂ ಈ ಕ್ಷಣ ನೆನೆಸ್ಕೊತಾ ಇದ್ದೀನಿ. ಯಾಕಂದ್ರೆ ಆ ಸಿನಿಮಾ ಇಲ್ಲ ಅಂದ್ರೆ ನಾನು ಈಗ ನೆನ್ತಾ ಇರಲಿಲ್ಲ. ನನ್ನ ತಾಯಿ ಬಗ್ಗೆ ಹೇಳ್ತಾ ಅಳು ಬರ್ತದೆ. ಸಾರಿ, ತುಂಬಾ ಡ್ರಾಮಾ ಕ್ರಿಯೇಟ್ ಆಗ್ತಿದೆ ಅಲ್ಲಿ. ಇದನ್ನ ಇಲ್ಲಿಗೆ ಬಿಟ್ಟರೆ ಒಳ್ಳೇದು. ಇಲ್ಲ, ನಾನು ತುಂಬಾ ಶಿವಣ್ಣನಿಗೆ ಇಲ್ಲಿ ನಡೆದಿದ್ದು ನೋಡಿ ಅಲ್ಲಿಂದ ಕಣ್ಣೀರು ಶುರುವಾಗಿ ನನ್ನ ಕೈಲಿ ಮಾತಾಡೋಕ್ಕಾಗ್ತಿಲ್ಲ. ನಾನು ಇಲ್ಲಿ ಯಾರನ್ನ ಮರ್ತಿದ್ರೆ ನನ್ನ ಕ್ಷಮಿಸಿ. ಮತ್ತೆ ಈ ಸಂತೋಷಕ್ಕೆ ನಮ್ಮ ಎಲ್ಲ ನಟರು, ಮತ್ತೆ ನನ್ನ ಪ್ರೀತಿಯ ಪುನೀತ್ ಸರ್, ನಮ್ಮ ಅಮ್ಮ ಪಾರ್ವತಮ್ಮನವರು, ಮತ್ತೆ ಈ ವಜ್ರೇಶ್ವರಿ ಸಂಸ್ಥೆ, ಮತ್ತೆ ಭಾವನಾ ಅವರು, ನನ್ನ ರಂಗಣ್ಣ ರಘು, ಯೋಗರಥ್ ಭಟ್ರು, ಹಾಗೆ ಈ ಪಟ್ಟಿ ಸಾಗುತ್ತಾ ಹೋಗುತ್ತೆ ತುಂಬ ದೂರಕ್ಕೆ. ತುಂಬ ಖುಷಿ ಆಗ್ತದೆ. ನಾನು ಆಲ್ರೆಡಿ ಇನ್ನೊಂದು ಚಿತ್ರ ಅಣ್ಣ ಬಾಂಡ್ ಅಂತ ನೆಕ್ಸ್ಟು ನಮ್ಮದೇ ಪ್ರೊಡಕ್ಷನ್ ಶುರುವಾಗಿದೆ. ನಾನು ತುಂಬ ನೀಟಾಗಿ ಕೂತಿದ್ದೆ, ಮಾತಾಡೋಕ್ಕೆಲ್ಲ ಪ್ರಿಪೇರ್ ಆಗಿದ್ದೆ. ಈ ಶಿವಣ್ಣ ಎಂದು ನೋಡಿ. ಓಕೆ, ಥ್ಯಾಂಕ್ ಯು. ಸರ್, ನೀವು ನೆನೆಸ್ಕೊಂಡಿರೋ ಅಷ್ಟು ಜನಕ್ಕೆ ಇದೇ ರೀತಿ ಅವರಿಗೆ ಹೂವಿನ ಗುಚ್ಛ ಹಾಗೂ ಶೀಲ್ಡ್ ತಲುಪಿಸ್ತೀವಿ ಸರ್.